ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನ ಅದರದಿ ಕೇಳುವುದು. ಕಡು ಕರುಣಿ ನೀನೆಂದರಿದು ಹೇರೊಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು. ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಇವತ್ತು 10ನೇ ಸರ್ವ ಪ್ರತೀಕ ಸಂಧಿ ಶುರು ಮಾಡ್ತಾ ಇದ್ದೇನೆ. ಆವ ಪರಬೊಮ್ಮನತಿ ವಿಮಲಾಂಗಾವ ಬದ್ಧರು ಎಂದೆನಿಪ ರಾಜೀವ ಭವ ಮೊದಲಾದರ ಮರನು ದಿನದಿ ಹರಿಪದವ ಸೇವಿ ಪರಿಗನುಕೂಲರಲ್ಲದೆ ತಾವು ಇವರನ್ನು ಕೆಡಿಸಬಲ್ಲರೆ ಶ್ರೀವಿಲಾಸಾಸ್ಪದನ ದಾಸರೆ ಗುಂಟೆ ಅಪಜಯವು. ಹಿಂದಿನ ಸಂಧಿಗಳು ವಿವರಿಸಿದಂತೆ ತನ್ನ ದೇಹಗತ ಸ್ವಬಿಂಬನೆ ಅನಂತ ರೂಪದಿಂದ ನಮ್ಮ ದೇಹದಲ್ಲೂ ಮತ್ತು ಇತರ ಎಲ್ಲ ಜೀವ ಜಡಚೇತನರಲ್ಲೂ ಇದ್ದಾನೆ ಅಂತ ತಿಳ್ಕೋಬೇಕು. ನನ್ನ ಬಿಂಬನೇ ಸರ್ವರ ಬಿಂಬನಾಗಿದ್ದಾನೆ ಅಂತ ತಿಳಿದುಕೊಂಡು ಸರ್ವತ್ರ ಸರ್ವಗತ ಪರಮಾತ್ಮನ ಪೂಜೆಯನ್ನು ಮುಖ್ಯ ಧ್ಯಾನೋಪಾಸಕನು ಅತ್ಯವಶ್ಯ ಆಚರಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಸರ್ವ ಪ್ರತೀಕಗಳಲ್ಲಿ ಭಗವಂತನ ಇರುವಿಕೆಯನ್ನು ತಿಳಿದುಕೊಂಡು ಚೆನ್ನಾಗಿ ತಿಳಿದುಕೊಂಡು ಅರ್ಚನೆ ಮಾಡಬೇಕು. ಮಾಡುವಂತಹ ವಿಜ್ಞಾನಿಗೆ ಸಕಲ ತತ್ವೇಶ್ವರರು ಅನುಕೂಲರಾಗಿರ್ತಾರೆ. ಯಾವ ಕಾಲಕ್ಕೂ ಎಲ್ಲಿಯೂ ಅಪಜಯಾದಿಗಳಿಲ್ಲವೆಂಬುದನ್ನು ತಿಳಿಸಲು ಸರ್ವ ಪ್ರತೀಕ ಸಂಧಿಯನ್ನು ಇಲ್ಲಿ ಪ್ರಾರಂಭಿಸ್ತಾ ಇದ್ದಾರೆ. ಆವ ಪರಬ್ರಹ್ಮ, ಯಾವ ಶ್ವೇತದ್ವೀಪ ಅನಂತಾಸನ ವೈಕುಂಠಾದಿ ಧಾಮತ್ರಯದಲ್ಲಿರುವಂತಹ ಸರ್ವತ್ರ ವ್ಯಾಪ್ತನಾಗಿರುವಂತಹ ಪರಬ್ರಹ್ಮ, ಉತ್ತಮನಾದ ಬ್ರಹ್ಮ, ರಮಾ ಬ್ರಹ್ಮಾದಿ ಸಕಲ ಜಗತ್ತನ್ನು ಸೃಷ್ಟಿ ಮಾಡುವ ಎಲ್ಲರಿಗೂ ಉತ್ತಮನಾಗಿರುವಂತಹ ಬ್ರಹ್ಮ ಗುಣಪೂರ್ಣನಾದ್ದರಿಂದ ಪರಬ್ರಹ್ಮ ಅಂತಹ ವಾಸುದೇವ ಮೂರ್ತಿಯ ವಿಮಲಾಂಗಾವಬದ್ಧರು ನಿರ್ದುಷ್ಟವಾದ ಜ್ಞಾನಾನಂದಾತ್ಮಕ ಸಚ್ಚಿದಾನಂದ ಶರೀರಾಂಗಗಳಲ್ಲಿ ಬದ್ಧ ಅಂದರೆ ವಾಸವಾಗಿ ಸಾಯುಜ್ಯ ಮುಕ್ತಿಯನ್ನು ಪಡಿತಾರೆ. ಸಕಲ ತತ್ವಾಭಿಮಾನಿ ದೇವತೆಗಳಾದ ಅಂದರೆ ರಾಜೀವ ಭವ ಮೊದಲಾದ ಅಮರರು, ಕಮಲ ಸಂಭವನಾದ ಬ್ರಹ್ಮದೇವರೇ ಮೊದಲಾದ ದೇವತೆಗಳು ಅನುದಿನದಿ ಹರಿಪದ ಸೇವಿಪರಿಗೆ ನಿತ್ಯದಲ್ಲಿ ಸರ್ವತ್ರಗತನಾದ ಬಿಂಬನೆಂದು ತಿಳಿದು ಬಿಂಬೋಪಾಸನೆ ದ್ವಾರ ಹರಿಯ ಪಾದವನ್ನು ನೆನೆಸುವವರಿಗೆ, ಹರಿ ಎಂದರೆ ಬಿಂಬನಾದ ಪರಮಾತ್ಮನ ಪಾದ ಧ್ಯಾನರತರಿಗೆ ಬಿಂಬನೇ ಸರ್ವ ವ್ಯಾಪಾರ ಮಾಡಿಸುತ್ತಾನೆ, ನಾನು ಬಿಂಬನ ಅಧೀನನು ಎಂದು ಸೇವಿಸುವ ಅಂದರೆ ನಿತ್ಯದಲ್ಲಿ ಧ್ಯಾನರೂಪ ಭಜನೆ ಚಿಂತನೆ ಪೂಜಿಸುವ ಭಕ್ತರಿಗೆ ಎಲ್ಲ ತಾತ್ವಿಕ ದೇವತೆಗಳು ಅನುಕೂಲ ಸಹಾಯಕರಾಗಿ ಬದ್ಧ ಕಂಕಣರಾಗಿದ್ದಾರೆ. ಸಹಾಯಕರೆಂಬುದೇ ನಿಜ ಅಂತ ಹೇಳ್ತಾ ಇದ್ದಾರೆ. ಅಲ್ಲದೆ ತಾವು ಇವರನ್ನು ಕೆಡಿಸಬಲ್ಲರೆ ಬ್ರಹ್ಮಾದಿ ತಾತ್ವಿಕ ದೇವತೆಗಳು ತಾವು ಇವರನ್ನು ಈ ಪ್ರಕಾರ ಹರಿಯ ಪಾದಾಬ್ಜ ಧ್ಯಾನರತರಾದವನ್ನು ಕೆಡಿಸಬಲ್ಲರೆ ಅಂದರೆ ಎಂದಿಗೂ ಕೆಡಿಸೋದಿಲ್ಲ, ಹಾನಿ ಮಾಡೋದಿಲ್ಲ. ಆದರೆ ಪೂರ್ವದಲ್ಲಿ ಸಾಧಕನಿಗೆ ದೃಢ ನಿಶ್ಚಯಗೊಳಿಸಲು ಅನೇಕ ವಿಧವಾದ ವಿಘ್ನಗಳಿಂದ ಭಯ ತೋರಿಸಿ ಧ್ಯಾನದಲ್ಲಿ ನಿಶ್ಚಯಾತ್ಮಕ ಮನ ಧಾರಣ ಯೋಗ ಗೈಸಿ ಹರಿಯ ಪದ ಧ್ಯಾನರತನ್ನಾಗಿ ಮಾಡ್ತಾರೆ. ಅಲ್ಲದೆ ನಿಜ ಭಕ್ತರಿಗೆ ಅನುಕೂಲರೇ ಹೊರತಾಗಿ ಪ್ರತಿಕೂಲರಾಗಿರೋದಿಲ್ಲ. ಶ್ರೀವಿಲಾಸಾಸ್ಪದನ ದಾಸರಿಗುಂಟೆ ಅಪಜಯವು. ಶ್ರೀ ಜ್ಞಾನಾನಂದ ಸಂಪತ್ತು ಕೊಡುವ ರಮಾವಿಹಾರನಾದ ಪರಮಾತ್ಮನ ದಾಸರಿಗೆ ಎಂದು ಯಾವ ಕಾಲಕ್ಕೂ ಅಪಜಯ, ಸೋಲು, ಅಮಂಗಲ, ಅನಿಷ್ಟ ಇಲ್ಲವೇ ಇಲ್ಲ. ಸತತವೂ ಮಂಗಲವೇ ಮಂಗಲ ಅಂತ ಹೇಳ್ತಾ ಇದ್ದಾರೆ ಪರಮಾತ್ಮರ ಭಜಿಪರಿಗೆ.
ಇಲ್ಲಿ ಹೇಳ್ತಾ ಇದ್ದಾರೆ ಸರ್ವಪ್ರತೀಕದಲ್ಲಿ ಮೊದಲೇ ಹೇಳ್ತಾರೆ ಪ್ರಾರಂಭದಲ್ಲಿ, ನಾರಾಯಣನು ಸರ್ವರ ಹೃದಯ ಗುಹಾವಾಸಿಯಾಗಿರುವುದರಿಂದ ಯಾರಿಗೂ ದ್ರೋಹವನ್ನು ಬಗೆಯಬಾರದು. ಪರರು ತನ್ನನ್ನು ಹೊಡೆದರೂ ತಡೆಹಿಡಿದರೂ ತನ್ನ ಜೀವನೋಪಾಯವನ್ನು ನೆಲೆಸಿರುವ ವೃತ್ತಿಗಳನ್ನು ಕಸಿದುಕೊಂಡು ತಪ್ಪಿಸಿದರು ಮೈಮೇಲೆ ಮಲಮೂತ್ರ ವಿಧಿಸಿ ಸಹ ಎಷ್ಟೇ ಸುಖ ದುಃಖಗಳನ್ನು ಲಾಭಗಳನ್ನು ಮಾನಾಪಮಾನಗಳನ್ನು ಒಡ್ಡಿದರೂ ಸಹ ವ್ಯಥೆ ಪಡುವುದಿಲ್ಲ ಮತ್ತು ಹರ್ಷೋನ್ಮಾದಗಳನ್ನು ಹೊಂದುವುದಿಲ್ಲ. ಪ್ರಾಣಿಗಳು ತನ್ನನ್ನು ಅತಿಕ್ರಮಿಸಿ ತೊಂದರೆ ಪಡಿಸುತ್ತಿದ್ದರೂ ಜ್ಞಾನಿಯು ಧೈರ್ಯಶಾಲಿಯಾದ ವಿವೇಕಿಯು ದೈವವಶವೆಲ್ಲ ಎಂದು ತಿಳಿದು ತಾನು ಅನಿಸುತ್ತಿರುವ ಮಾರ್ಗವನ್ನು ಬಿಡೋದಿಲ್ಲ. ಇದು ಶಾಸ್ತ್ರದ ಸಂದೇಶ ಅಂತ ಹೇಳ್ತಾ ಇದ್ದಾರೆ. ಇದನ್ನು ಮೀರುವವನು ಅನರ್ಥವನ್ನು ಹೊಂದಬೇಕಾಗುತ್ತೆ. ಎಲ್ಲರಲ್ಲಿಯೂ ಪರಮಾತ್ಮನ ಸನ್ನಿಧಾನವಿದೆ, ಎಲ್ಲರಿಗೂ ಪರಮಾತ್ಮನೇ ಬಿಂಬನಾಗಿದ್ದಾನೆ ಅಂತ ತಿಳ್ಕೋಬೇಕು. ಶಿಲಾಮಯ ಮುಂತಾದ ಪ್ರತಿಮೆಗಳಲ್ಲಿ ಭಗವಂತನ ಉಪಾಸನೆಯನ್ನು ಮಾಡಲು ಅಲ್ಲಿರುವ ಭಗವಂತನಿಂದ ಫಲವು ಹೇಗೆ ದೊರೆಯುತ್ತದೋ ಹಾಗೆ ಎಲ್ಲರಲ್ಲಿರುವ ಭಗವಂತನು ಬಿಂಬನಾಗಿರುತ್ತಾನೆ ಎಂದು ತರತಮ ಭಾವಾನುಸಾರವಾಗಿ ಸರ್ವ ವಸ್ತುಗಳನ್ನು ಸಂಭಾವಿಸಿದರೆ ಅದರಿಂದ ಪರಮಾತ್ಮನ ಪ್ರೀತಿಯೇ ದೊರೆಯುತ್ತದೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಸರ್ವ ಪ್ರತೀಕ ಸಂಧಿಯನ್ನು ಇಲ್ಲಿ ದಾಸರು ಹೇಳ್ತಾ ಇದ್ದಾರೆ. ಶ್ರೀಧನಂಗ್ರಿ ಸ್ಥಾನಾತ್ಮದೊಳಗತ್ತಾದರದಿ ಸಂತುಸಿ ಹಿಗ್ಗುವ ಬಗೆ ನವಗ್ರಹವು ಆದಿತೇಯರು ಸಂತತಾದಿ ವ್ಯಾಧಿಗಳ ಪರಿಹರಿಸುತ್ತವರನ್ನು ಕಾದುಕೊಂಡಿಹರೆಲ್ಲರೊಂದಾಗಿ ಈಶನಾಜ್ಞೆಯಲೇ. ಶ್ರೀಧನಂಗ್ರಿ ಸರೋಜಯುಗಳ, ಶ್ರೀಧ ಅಂದರೆ ಮಹಾಲಕ್ಷ್ಮಿಯ ಭಕ್ತರಿಗೆ ಏನು ಮಾಡೋದಿಲ್ಲ, ಅಭಕ್ತರಿಗೆ ದೈತ್ಯರಿಗೆ ದಂಡಿಸುತ್ತಾನೆ. ದೈತ್ಯರನ್ನು ನಾಶ ಮಾಡಿ ಅಜ್ಞಾನ ಕಳೆದು ಜ್ಞಾನ ಐಶ್ವರ್ಯ ಸಂಪತ್ತು ಕೊಡುವಂತಹ ಪರಮಾತ್ಮನು ಇಂತಹ ಶ್ರೀಧನಂಗ್ರೆ ಶ್ರೀಯಿಂದ ಕೂಡಿದ ಪರಮಾತ್ಮನ ಬಿಂಬನ ಪಾದ ಸರೋಜಯುಗಳ ಪಾದದೊಂದುಗಳನ್ನು ಏಕಾದಶ ಸ್ಥಾನದಲ್ಲಿಟ್ಟು ಅಂದರೆ ಮನದಲ್ಲಿಟ್ಟು ಆದರದಿ ಭಕ್ತಿಪೂರ್ವಕ ಉಕ್ತ ಮೇಲೆ ಹೇಳಿದಂಥ ಧ್ಯಾನೋಪಾಸನಾಪೂರ್ವಕ ಸಂತತ ಹಿಗ್ಗುವವರಿಗೆ ನವಗ್ರಹವು ನಿರಂತರವಾಗಿ ಶ್ರೀಪದ ಕಮಲ ಭಜಿಸಿ ಸಂತೋಷದಿಂದ ನಲಿದಾಡುತ್ತಿರುವವರಿಗೆ ಈ ನವಗ್ರಹ ಆದಿತ್ಯರು ಸೂರ್ಯಚಂದ್ರಾದಿ ದೇವತೆಗಳೇ ಪರಮಾತ್ಮನ ಆಜ್ಞೆಯಿಂದ ಬ್ರಹ್ಮಾಂಡದಲ್ಲಿ ಭಗವತ್ ಸೇವಾ ಕಾರ್ಯ ಮಾಡ್ತಾ ಇದ್ದಾರೆ. ಸಂತತ ನಿರಂತರ ಆದಿ ಮನಸ್ಸಿನ ತಾಪ ಮನೋವಿಕಾರ ವ್ಯಾಧಿ ದೇಹಕ್ಕೆ ಒದಗುವ ರೋಗಾದಿಗಳನ್ನು ಪರಿಹರಿಸುತ್ತಾ ದೂರ ಮಾಡುತ್ತಾ ಅವರನ್ನು ಮಾಡುವಂತಹ ಭಕ್ತರನ್ನು ಈಶನಾಜ್ಞೆಯಲ್ಲಿ ಸರ್ವೇಶನಾದ ಪರಮಾತ್ಮನ ಆಜ್ಞೆಯಿಂದ ಎಲ್ಲರೂ ಒಂದಾಗಿ ಕಾದುಕೊಂಡಿರ್ತಾರೆ, ರಕ್ಷಿಸ್ತಾರೆ. ಇಂತಹ ಭಕ್ತರಿಗೆ ನವಗ್ರಹಾದಿಗಳು ಕಾಡೋದಿಲ್ಲ ಅಂಥೇಳಿ ಹೇಳ್ತಾ ಇದ್ದಾರೆ. ಪರಮಾತ್ಮನ ಉಪಾಸಕರನ್ನು ನವಗ್ರಹ ದೇವತೆಗಳು ಬಾಧಿಸೋದಿಲ್ಲ, ಸಂರಕ್ಷಣೆ ಮಾಡ್ತಾರೆ ಅಂತ ಈ ಪದ್ಯದಿಂದ ಹೇಳ್ತಾ ಇದ್ದಾರೆ. ಶ್ರೀಧ ಅನ್ನೋದು ವಿಷ್ಣು ನಾಮದಲ್ಲಿ ಬಂದಿದೆ. ಪರಮಾತ್ಮ ದ್ವೇಷಗಳನ್ನು ಖಂಡಿಸುತ್ತಾನೆ. ಪಂಚಜ್ಞಾನೇಂದ್ರಿಯ ಪಂಚಕರ್ಮೇಂದ್ರಿಯ ಮನಸ್ಸು ಸೇರಿಸರೆ 11 ಸ್ಥಾನಗಳು ಅಲ್ಲಿ ಆದಿತ್ಯರು ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮೇದಿನಿಯ ಮೇಲುಳ್ಳ ಗೋಷ್ಪಾದೋದಕಗಳ ಅಮಲ ತೀರ್ಥವು
ಪಾದಪಾದ್ರಿಧರ ತಳವೆ ಸುಕ್ಷೇತ್ರ ಜೀವಗಣ ಶ್ರೇದನ ಪ್ರತಿಮೆಗಳು ಅವರುಂಬೋದನವೆ ನೈವೇದ್ಯ ನಿತ್ಯದಿ ಹಾದಿ ನಡೆಯುವುದೇ ನರ್ತನಗಳೆಂದರಿತವನೇ ಯೋಗಿ. ಭಗವದ್ಧ್ಯಾನರತರಾಗಿರುವ ಮಹಾತ್ಮರ ಮತ್ತು ಯೋಗಿಗಳ ಜ್ಞಾನವೆಂಥದೆಂಬುದನ್ನು ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಯೋಗಿಗಳು ಸರ್ವತ್ರ ಬಿಂಬನನ್ನೇ ಕಾಣ್ತಾರಾದ್ದರಿಂದ ವ್ಯಾಪ್ತೋಪಾಸಕರಾಗಿದ್ದಾರೆ. ಮೇದಿನಿಯ ಮೇಲುಳ್ಳ ಅಂದರೆ ಭೂಮಿಯ ಮೇಲೆ ಭೂಮಂಡಲದಲ್ಲಿರುವಂತಹ ಗೋಷ್ಪಾದೋದ ಕಮಲಗಳು, ಗೋಷ್ಪಾದೋದಕ ಅಂದರೆ ಗೋವುಗಳು ಹೆಜ್ಜೆ ಮೂಡಿದ ಸ್ಥಳದಲ್ಲಿ ನಿಂತ ನೀರುಗಳು. ಗೋವು ಪವಿತ್ರವಾದದ್ದು, ಪಾದ ಹೆಜ್ಜೆ ಮತ್ತು ಪವಿತ್ರ, ಅದರಲ್ಲಿ ಜಲವು ಪವಿತ್ರ ಎಂದು ತಿಳಿದು ಉದಕಗಳಲ್ಲಿ ವ್ಯಾಪ್ತಿ ಇದೆ ಅಂತ ಹೇಳಿದ್ದಾರೆ. ಅಮಲ ತೀರ್ಥಗಳು, ನಿರ್ಮಲವಾದ ತೀರ್ಥಗಳು ಅಂತ ತಿಳ್ಕೋಬೇಕು. ಪಾದಪ ಅಂದರೆ ವೃಕ್ಷಗಳು, ಭೂಮಿಯಲ್ಲಿದ್ದ ಮರಗಳು, ಅದ್ರಿ ಪರ್ವತಗಳು, ಅತಳ ಭೂಮಂಡಲದಲ್ಲೆಲ್ಲ ಭಗವಂತ ವ್ಯಾಪ್ತಿ ವ್ಯಕ್ತತೆಯ ಕಾಣುವುದರಿಂದ ಇವೆಲ್ಲವೂ ಸುಕ್ಷೇತ್ರಗಳು, ಅದೇ ಸಮೀಚೀನವಾದ ಪುಣ್ಯಕರವಾದ ಕ್ಷೇತ್ರಗಳು. ಸಮಸ್ತ ಜೀವಗಣ, ಪರಮಾತ್ಮ ಪ್ರತಿಬಿಂಬರಾದ ಸಕಲ ಜೀವರುಗಳು ಪರಮಾತ್ಮನಿಗೆ ಚಲಪ್ರತಿಮಾಗಳು. ಅವರು ಉಂಬೋದನವೇ ನೈವೇದ್ಯ, ಅವರು ಊಟ ಮಾಡುವ ಅನ್ನವೇ ಪರಮಾತ್ಮನಿಗೆ ನೈವೇದ್ಯ. ಏಕೆಂದರೆ ಅವರು ಪ್ರಾಣಾಗ್ನಿಹೋತ್ರ ದ್ವಾರ ಪಂಚಾಹುತಿಗಳಲ್ಲಿ ಪಂಚಪ್ರಾಣ ದ್ವಾರ ಪರಮಾತ್ಮನಿಗೆ ಆಹುತಿ ಕೊಡ್ತಾರೆ. ಕಾರಣ ಅದು ಹರಿಗೆ ನೈವೇದ್ಯ. ಜ್ಞಾನಿಗಳು ದನದಿ ಕವಳ ಹೊಂದಿಯಲು ನಾನಾ ಗೋತ್ರಗಳು ಉದ್ಧರಿಸುವವು. ಪಾನೀಯಧರು ಕದನು ಶಕ್ತಿಗೆ ತಾನೆರೆದಂತೆ ನೋಡ್ಫಲವು ಅಂತ ಪ್ರಾಣೇಶ್ದಾಸರ ಮಾತಿದೆ. ಹರಿಭಕ್ತರಿಗೆ ಉಣಿಸಿದ ಅನ್ನವೇ ಪರಮಾತ್ಮನಿಗೆ ಸಮರ್ಪಣವಾಗಿ ಅನಂತವಾಗುತ್ತದೆ. ಪರಮಾತ್ಮನಿಗೆ ಶುಕ ಮಹಾಮುನಿಗಳು ಆದರದಿಂದ ಕೊಟ್ಟ ಪವಿತ್ರವಾದ ಉತ್ತರಾಣಿ ಅಕ್ಕಿಯನ್ನು ಮೂಸಿ ನೋಡಿ ಪೂತ್ಕಾರ ಮಾಡಿದರೆ ಪರಮಾತ್ಮನ ಶ್ವಾಸದಿಂದ ತನ್ನ ವಿವಾಹ ಸಂಭ್ರಮಕ್ಕೆ ಒಡನೆ ಬಂದ ಕೋಟ್ಯಾವಧಿ ದೇವತೆಗಳನ್ನು ಇತರನ್ನು ತೃಪ್ತಿ ಮಾಡಿದ ಪರಮಾತ್ಮನ ಮಹಿಮೆ ಇದು. ಶುಕಾಚಾರ್ಯರು ಅರ್ಪಿಸಿದ ಬಗೆ ತೋರಿಸಿದ್ದಾನೆ. ಕಾರಣ ಹರಿ ಭಕ್ತರುಂಬುವುದೇ ಪರಮಾತ್ಮನಿಗೆ ನೈವೇದ್ಯ. ಹಾದಿ ನಡೆಯುವುದೇ ನರ್ತನಗಳೆಂದರಿತವನೇ ಯೋಗಿ. ತಿರುಗಾಡುವುದು, ಮಾರ್ಗಕ್ರಮಣ ಮಾಡುವುದು, ಇವೆಲ್ಲ ಕಾರ್ಯವು ಪಾದದಿಂದಾಗುತ್ತೆ. ಇವೆಲ್ಲವೂ ಪರಮಾತ್ಮನ ನರ್ತನ ಸೇವಾ ಅಂತ ತಿಳ್ಕೋಬೇಕು. ಯಾವ ಸಜ್ಜೀವಿಗಳ ಜ್ಞಾನವಿರುವುದೋ ಆತನೇ ಯೋಗಿ, ಆತನೇ ತಪಸ್ವಿ, ಧ್ಯಾನಯೋಗಿ ಅಂತ ಕರೀತಾ ಇದ್ದಾರೆ. ಈ ಪದ್ಯದಲ್ಲಿ ಭಗವತ್ ಪ್ರತೀಕಗಳನ್ನು ಹೇಳ್ತಾ ಇದ್ದಾರೆ. ಮೇದಿನಿ ಅಂದರೆ ಭೂಮಿ, ಭೂಮಿಯಲ್ಲಿರುವ ಗೋಷ್ಪಾದ ಜಲವು ಸಹ ಅಮಲತೀರ್ಥ. ಮಂಗಲ ತರಗಳಿಂದ ಕಂಗೊಳಿಸುವ ಸರಿಶ್ರೇಷ್ಠವಾದ ಗಂಗಾ ನದಿಯು ಸ್ವಚ್ಛ ಸುಮಧುರ ನೀರಿಗೂ ಉಪ್ಪು ಒಗರಾಗಿರುವ ಕ್ಷುದ್ರ ನೀರಿಗೂ ಅಭೇದವನ್ನು ಈ ಪದದಿಂದ ಹೇಳೋದಿಲ್ಲ. ಗಂಗಾದಿ ತೀರ್ಥಗಳ ಜಲವು ಈ ಜಲವು ಒಂದೇ ಎಂಬ ಅಭಿಪ್ರಾಯವಿಲ್ಲ. ಭೂಮಿಯಲ್ಲಿರುವ ಸಜ್ಜನರ ವರ್ಗವೆಲ್ಲ ಪವಿತ್ರಕರಿಸುವ ತೀರ್ಥಾಭಿಮಾನಿಗಳು ಸನ್ನಿಹಿತನಾಗಿರುವ ಭಗವತ್ ರೂಪವನ್ನು ಪವಿತ್ರೀಕರಿಸಲಿ ಎಂಬ ಇಚ್ಛೆಯಿಂದ ಧ್ಯಾನ ಮಾಡುತ್ತಾ ಆ ಜಲದ ಸಮೀಪದಲ್ಲಿದ್ದು ಭವ ಬೇಸಿಗೆಯಿಂದ ಬಳಲಿ ಸ್ನಾನ ಮಾಡುವವರಿಗೆ ಆ ಜಲಗತವಾಗಿರುವಂತಹ ದೇವತೆಯು ಅವರು ಸ್ನಾನ ಮಾಡುವ ಜಲದಲ್ಲಿ ಸನ್ನಿಹಿತನಾಗಿ ಪಾವನಗೊಳಿಸ್ತಾರೆ. ಆದರೆ ಗಂಗಾ ನದಿಯಲ್ಲಿಯೇ ಅಗ್ನಿಯರು ಸ್ನಾನ ಮಾಡಿದರೂ ಇಂತಹ ಪಾವಿತ್ರ್ಯವನ್ನು ಪಡೆಯೋದಿಲ್ಲ ಅಂಥೇಳಿ ಪುರಾಣಗಳು ಹೇಳ್ತಾ ಇವೆ. ಒಟ್ಟು ಪರಮಾತ್ಮನ ನೆನಪಿರಬೇಕು ಯಾವಾಗಲೂ, ಪ್ರತಿ ಕ್ಷಣಕ್ಕೆ ನೆನೆ ಅಂತ ಹೇಳಿದ್ದಾರೆ. ತತ್ವಜ್ಞಾನಿಗಳ ಮುಖದಿಂದ ಪರಮಾತ್ಮನು ಭುಂಜಿಸಿ ಪ್ರೀತನಾಗುತ್ತಾನೆ. ಹೇಗೆ ಬ್ರಹ್ಮಜ್ಞಾನಿಗಳ ಮುಖದಲ್ಲಿ ಹಾಕಿದ ಭೋಜನದಿಂದ ಪರಮಾತ್ಮನು ಎಷ್ಟು ತೃಪ್ತಿ ಪಡುವನೋ ಅಷ್ಟು ಇನ್ಯಾರಿಂದಲೂ ತೃಪ್ತಿ ಪಡೋದಿಲ್ಲ. ಆ ಪರಮಾತ್ಮನು ಕುಮತಿಗಳು ಅಜ್ಞಾನಿಗಳು ಮಾಡುವ ಪೂಜೆಯನ್ನು ಸ್ವೀಕಾರ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಪರಮಾತ್ಮನಿಗೆ ಪ್ರಿಯವಾದ ಭಗವದ್ಭಕ್ತನು ಮಾಡಿದುದೇ ಧರ್ಮ. ಭಗವದ್ಭಕ್ತಿ ಇಲ್ಲದನ್ನು ಯಾವುದನ್ನು ಮಾಡಿದರೂ ಪಾಪವೇ ಆಗುತ್ತದೆ ಅಂಥೇಳಿ ಹೇಳಿದ್ದಾರೆ. ಆದ್ದರಿಂದ
ಆ ಪರಮಾತ್ಮನಲ್ಲಿ ಭಕ್ತಿಯನ್ನು ಇಟ್ಟು ಪ್ರತಿ ಕ್ಷಣಕ್ಕೆ ಅವನನ್ನು ಸ್ಮರಣೆ ಮಾಡುತ್ತಾ ಅವನ ಮಹಿಮೆಯನ್ನು ಕೇಳುತ್ತಾ ಹಾಡುತ್ತಾ ಪಾಡುತ್ತಾ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಸರ್ವದೇಶವು ಪುಣ್ಯ ದೇಶವು, ಸರ್ವಕಾಲವು ಪುಣ್ಯ ಪರ್ವಕಾಲವು, ಸರ್ವಜೇವರು ದಾನಪಾತ್ರರು ಮೂರು ಲೋಕದಳು. ಸರ್ವ ಮಾತುಗಳೆಲ್ಲ ಮಂತ್ರವು, ಸರ್ವ ಕೆಲಸಗಳೆಲ್ಲ ಪೂಜೆಯು, ಸರ್ವವಂದ್ಯನ ವಿಮಲಮೂರ್ತಿ ಧ್ಯಾನವುಳ್ಳವಗೆ. ಸರ್ವವಂದ್ಯನಾಗಿರುವಂತಹ ಪರಮಾತ್ಮನ ಧ್ಯಾನವನ್ನು ಸತತ ಮಾಡುವ ಯೋಗಿಗಳಿಗೆ ಎಲ್ಲ ದೇಶ ಕಾಲ ಜೀವರು ಅವರು ನಡೆ ನುಡಿ ಸರ್ವ ಕೆಲಸ ಈ ಎಲ್ಲವೂ ಭಗವಂತನ ಸೇವೆ ಅಂತ ಹೇಳ್ತಾರೆ. ಎಲ್ಲವೂ ಪುಣ್ಯಕರವಾಗಿದೆ, ಪವಿತ್ರವಾಗಿದೆ ಅಂತ ಈ ಪದದಿಂದ ಹೇಳ್ತಾ ಇದ್ದಾರೆ. ಸರ್ವ ದೇಶವು ಪುಣ್ಯ ದೇಶವು, ಎಲ್ಲ ಠಾವಿನಲ್ಲಿ ದೇಶದಲ್ಲಿ ಬಿಡದೆ ವ್ಯಾಪ್ತನಾಗಿರುವಂತಹ ಪರಮಾತ್ಮ ವ್ಯಾಪ್ತನಾಗಿದ್ದಾನೆ ಎಂಬ ನಿಶ್ಚಯ ಜ್ಞಾನವುಳ್ಳವರಿಗೆ ಎಲ್ಲ ದೇಶವು ಪುಣ್ಯ ದೇಶಗಳಾಗಿವೆ. ಸರ್ವಕಾಲವು ಪರ್ವಕಾಲವು, ಸರ್ವಕಾಲಗಳಲ್ಲಿ ಪರಮಾತ್ಮ ಕಾಲ ನಿಯಾಮಕನಾಗಿ ಕಾಲ ಪ್ರವರ್ತಕನಾಗಿ ಅಂತ ತಿಳಿದಿರುವವರಿಗೆ ಎಲ್ಲ ಕಾಲವು ಪರ್ವ, ಸೂರ್ಯ ಚಂದ್ರೋಪರಾಗಾದಿ ಕಾಲಗಳಂತೆ ಪರ್ವಕಾಲಗಳು. ಸರ್ವಜೀವರು ದಾನಪಾತ್ರರು, ತ್ರಿವಿಧರಾದ ಸಕಲ ಜೀವಿಗಳಲ್ಲಿ ಪರಮಾತ್ಮನು ಬಿಂಬನಾಗಿ ಸಮನಾಗಿದ್ದಾನೆ. ಸತ್ವ ರಜ ತಮೋ ಜೀವರಿಗೆ ಏನೇನು ಹೇಗೆ ಕೊಡಬೇಕೆಂಬುದು ಅರಿತು ಕೊಡುವುದೇ ದಾನ. ಸರ್ವರ ಜೀವರ ಅಂತರ್ಯಾಮಿಯಾಗಿರುವಂತಹ ಪರಮಾತ್ಮ ಅವನೇ ಮುಖ್ಯ ದಾನ ಪಾತ್ರ. ಇದರಂತೆ ಮೂರು ಲೋಕ ಸ್ವರ್ಗ ಮರ್ತ್ಯ ಪಾತಾಳಾದಿ ಜೀವರುಗಳು ಆಡುವ ಮಾತುಗಳೆಲ್ಲ ಆಡುವ ಮಂತ್ರ, ಅಜಾದಿ 51 ವರ್ಣಗಳ ಮೂರ್ತಿಗಳೇ ವ್ಯಕ್ತತೆಯ ಆದ ನುಡಿ ಮಾತು ಅಂತ ಹೇಳ್ತಾ ಇದ್ದಾರೆ. ಈ 4 ಅಜಾದಿ ರೂಪಗಳೆಂದು ಯಾವ ಯೋಗಿ ಮ ಆ ತ ಉ ಯೋಗಿ ತಿಳಿಯುವನೋ ಅವನ ನುಡಿಗಳೇ ಮಂತ್ರಗಳು. ಸಮಸ್ತ ಜೀವರ ಸರ್ವ ಕೆಲಸ, ಕೂಡುವುದು, ನಿಲ್ಲೋದು, ಊಟ ಮಾಡೋದು, ಕೈಯಿಂದ ಅನೇಕ ಕೆಲಸಗಳನ್ನು ಮಾಡುವುದು, ಇವೆಲ್ಲ ಪರಮಾತ್ಮನ ಪೂಜಾ ಎಂದು ಯಾರಿಗೆ ಎಂದರೆ ಶರ್ವ ರುದ್ರನಿಂದ ವಂದ್ಯನಾದ ಪರಮಾತ್ಮನ ವಿಮಲ ಮೂರ್ತಿಯ ಧ್ಯಾನವುಳ್ಳವಗೆ ಸರ್ವದೇಶವು ಪುಣ್ಯ ದೇಶವಾಗಿದೆ. ನೋಡಿ ಎಷ್ಟು ರೀತಿಯಿಂದ ಹೇಳ್ತಾ ಇದ್ದಾರೆ. ಯಾವ ದೇಶದಲ್ಲಿ ಮನಸ್ಸು ಏಕಾಗ್ರತೆಯನ್ನು ಪಡೆಯುವುದು ಆ ದೇಶ ಕಾಲಗಳಲ್ಲಿ ಆಸನಾರೂಢನಾಗಿ ಧ್ಯಾನ ಮಾಡಬೇಕು. ದೇಶ ಕಾಲಗಳಿಂದ ಧ್ಯಾನ ಜ್ಞಾನಗಳಲ್ಲಿ ಒಂದು ಅತಿಶಯವು ಬರೋದಿಲ್ಲ. ಚಿತ್ತ ಏಕಾಗ್ರತೆ ಉಂಟಾಗುವ ದೇಶ ಕಾಲಗಳೆಲ್ಲವೂ ಮನಸ್ಸು ಪ್ರಸನ್ನನಾಗಿ ಏಕಾಂತತೆಯನ್ನು ಪಡೆಯೋದು ಹೊರತಾಗಿ ಧ್ಯಾನ ಜ್ಞಾನಗಳಲ್ಲಿ ಆಧಿಕ್ಯ ಉಂಟಾಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನದಿ ತೀರ, ಪರ್ವತಾಗ್ರ, ಬ್ರಹ್ಮಕಾಲ ಮುಂತಾದ ದೇಶ ಕಾಲಗಳೇ ಬೇಕೆಂಬ ನಿಯಮವನ್ನು ಸೂತ್ರ ಭಾಷೆಯಲ್ಲಿ ನಿರಾಕರಿಸುತ್ತಾರೆ. ಆದ್ದರಿಂದ ಪರಮಾತ್ಮನ ಚಿತ್ತವು ಪ್ರಸನ್ನತೆಯನ್ನು ಪಡೆಯುವ ದೇಶ ಕಾಲಗಳೆಲ್ಲವೂ ಪುಣ್ಯ ಅನ್ನುವುದನ್ನು ಹೃದಯದಲ್ಲಿಟ್ಟುಕೊಂಡು ಸರ್ವದೇಶವು ಪುಣ್ಯ ಅಂತ ಹೇಳ್ತಾ ಇದ್ದಾರೆ. ಉತ್ತಮ ಅಧಿಕಾರಿಗಳಿಗೆ ದೇಶ ಕಾಲಗಳಿಂದ ಯಾವ ವಿಶೇಷವೂ ದೊರೆಯೋದಿಲ್ಲ. ಎಲ್ಲ ದೇಶ ಕಾಲಗಳಿಂದ ಧ್ಯಾನಗಳಲ್ಲಿ ಸಮಾನ ಫಲ ಎಂಬುದಾಗಿ ಪ್ರಮಾಣಗಳಿವೆ. ಮತ್ತು ಸರ್ವವನ್ನು ವ್ಯಾಪಿಸಿರುವುದರಿಂದ ಅಂತರ್ಯಾಮಿಯಾಗಿರುವುದರಿಂದ ಪರಮಾತ್ಮ ಸರ್ವ ಅಂತ ಕರೆಸ್ಕೊಳ್ತಾನೆ. ಜ್ಞಾನವನ್ನು ದಿಶಾ ಕೊಡುವುದರಿಂದ ದೇಶ ಅಂತ ಪರಮಾತ್ಮನಿಗೆ ಹೆಸರು. ಪುಣ್ಯವನ್ನು ಕೊಡುವುದರಿಂದ ಪುಣ್ಯ ಅಂತ ಹೆಸರು.
ಇಷ್ಟವನ್ನು ಒದಗಿಸಿಕೊಡೋದರಿಂದ ಕಾಲ ಅಂತ ಹೆಸರು. ಹೀಗೆ ಎಲ್ಲ ದೇಶ ಕಾಲಗಳಲ್ಲಿ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮನ ಅನುಸಂಧಾನದಿಂದ ಉಪಾಸನೆ ಮಾಡಬೇಕು. ಹಾಗೆ ಉಪಾಸನೆ ಮಾಡುವವರಿಗೆ ಎಲ್ಲ ದೇಶ ಕಾಲಗಳು ಪುಣ್ಯಕರಗಳೇ ಆಗಿರುತ್ತವೆ ಅಂತ ಹೇಳ್ತೇವೆ. ಯಾವ ದೇಶದಲ್ಲಿ ಪಾತ್ರರಾದ ಯೋಗ್ಯ ಅಧಿಕಾರಿಗಳು ಸಜ್ಜನರು ಇರುವರೋ ಸಿಗುವರೋ ಆ ದೇಶವು ಪುಣ್ಯತಮವಾದ ದೇಶ ಅಂತ ಹೇಳ್ತಾ ಇದ್ದಾರೆ. ಸರ್ವಜೀವರು ದಾನಪಾತ್ರರು ಅಂತ ಹೇಳಿದ್ದಾರೆ. ಎಲ್ಲ ಜೀವರು ಪರಮಾತ್ಮನ ಬಿಂಬರೆ. ಆದರೂ ಪರಮಾತ್ಮನಿಗೆ ನಿತ್ಯ ವೇಷ ಮಾಡುವ ಮಾಯಾವಾದಿಗಳು ಅತಿ ಅಧಮರು, ತಾಮಸರು. ಪರಮಾತ್ಮನ ನಿಂದಕರಿಗಾಗುವ ದುಃಖದಕ್ಕಿಂತ ಅಧಿಕವಾದ ದುಃಖ ಆಗುತ್ತೆ. ಆದ್ದರಿಂದ ದಾನ ಮಾಡುವಾಗಲೂ ನೋಡಿಕೊಂಡು ಮಾಡು ಅಂತ ಹೇಳ್ತಾ ಇದ್ದಾರೆ. ಸರ್ವರು ದಾನ ಪಾತ್ರರು ಅನ್ನೋದು ಅಪರೋಕ್ಷ ಜ್ಞಾನಿಗಳಿಗೆ, ಸಾಮಾನ್ಯರಿಗಲ್ಲ. ಈ ರೀತಿಯಾಗಿ ಸರಿಯಾಗಿ ತಿಳಿದುಕೊಂಡು ಪರಮಾತ್ಮ ಸರ್ವೋತ್ತಮ, ಸರ್ವೋತ್ಕೃಷ್ಟ, ಸರ್ವಸ್ವಾಮಿ, ಮಮಸ್ವಾಮಿ ಅಂತ ತಿಳಿದುಕೊಂಡು ಆ ಪರಮಾತ್ಮನ ಸರಿಯಾಗಿ ತಿಳಿದುಕೊಂಡು ನಾವು ನಡೆದರೆ ಆಗ ಪರಮಾತ್ಮ ಅನುಗ್ರಹ ಮಾಡ್ತಾನೆ. ದೇವಖಾತ ತಟಾಕವಾಪಿ ಸರೋವರಗಳಭಿಮಾನಿಸುರರು ಕಳೇವರದೊಳಗಿಹ ರೋಮ ರೋಮ ಕೂಪಗಳೊಳಗೆ ತುಂಬಿಹರು. ಆವಿಯದ್ಗಂಗಾದಿ ನದಿಗಳು ಭಾವಿಸುವುದೆಪ್ಪತ್ತೆರಡನಿಪ ಸಾವಿರ ಸುನಾಡಿಗಳೊಳಗೆ ಪ್ರವಹಿಸುತ್ತಲಿಹವೆಂದು. ದೇವಖಾತ ಅಂದರೆ ದೇವತೆಗಳು ವಿಹಾರ ಮಾಡುವಂತಹ ಕೆರೆಗಳು, ದಂಡೆ ಇಲ್ಲದ ತಟಾಕಗಳು. ವಾಪಿ ಅಂದರೆ ಬಾವಿಗಳು, ಸರೋವರಗಳು. ಈ ಸರೋವರಗಳಿಗೆಲ್ಲ ಅಭಿಮಾನಿ ದೇವತೆಗಳಾಗಿದ್ದಾರೆ. ರೋಮಕೂಪಗಳೊಳಗೆ ತುಂಬಿಹರು. 3 ಕೋಟಿ ರೋಮಕೂಪಗಳಲ್ಲಿ ಮಾರುತಾಂತರ್ಯಾಮಿಯಾದ ಪರಮಾತ್ಮ ರೂಪ ಅಲ್ಲಿದೆ. ಆವಿಯದ್ ಗಂಗಾದಿ ನದಿಗಳು, ಆಕಾಶ ಹೊಳೆಯಾದ ಭಾಗೀರಥಿ ಗಂಗಾದಿ ನದಿಗಳು 72,000 ನಾಡಿಗಳೊಳಗೆ ಪ್ರವಹಿಸುತ್ತಲಿರುವೆ ಎಂದು ತಿಳಿಬೇಕು ಅಂತ ಹೇಳ್ತಾ ಇದ್ದಾರೆ. ಸಕಲ ತೀರ್ಥಾಭಿಮಾನಿ ದೇವತೆಗಳು ಈ ಶರೀರದ ರೋಮಕೂಪಗಳಲ್ಲಿಯೂ 72,000 ನಾಡಿಗಳಲ್ಲಿಯೂ ಇರ್ತಾರೆ ಅಂತ ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಆ ಗಂಗಾದಿ ನದಿ ದೇವತೆಗಳು, ತೀರ್ಥಾಭಿಮಾನಿ ದೇವತೆಗಳು 2 ಅಂಶಗಳಿಂದ ರೋಮಕೂಪದಲ್ಲಿಯೂ 72 ನಾಡಿಗಳಲ್ಲಿದ್ದಾರೆ ಅಂತ ಹೇಳಿ ಬಂದಿದೆ. ಅದನ್ನು ಸರಿಯಾಗಿ ತಿಳ್ಕೊ ಅಂತ ಹೇಳ್ತಾರೆ. ಆ ರೀತಿಯಾಗಿ ತಿಳಿದುಕೊಂಡು ಉಪಾಸನೆ ಮಾಡ್ತಾ ಇರು ಅಂತ ಹೇಳ್ತಾ ಇದ್ದಾರೆ. ನೋಡ್ರಿ, ಅಂದರೆ ಪ್ರತಿ ಕ್ಷಣಕ್ಕೆ ನಾವು ಪರಮಾತ್ಮನ ಸ್ಮರಣೆ ಬರಬೇಕಾಗಿದ್ದರೆ ಆ ಪರಮಾತ್ಮ ಎಷ್ಟು ರೂಪದಿಂದ ನಮಗೆ ಪ್ರತಿ ಕ್ಷಣಕ್ಕೆ ಉಪಕಾರ ಮಾಡ್ತಾ ಇದ್ದಾನೆ ಅಂತ ಅನ್ನೋದನ್ನು ತಿಳ್ಕೋಬೇಕು. ಸರ್ವತ್ರ ವ್ಯಾಪ್ತನಾಗಿರುವಂತಹ ಪರಮಾತ್ಮನ ನನ್ನಲ್ಲಿಯೂ ಇದ್ದಾನೆ, ಸರ್ವತ್ರದಲ್ಲಿಯೂ ವ್ಯಾಪ್ತನಾಗಿದ್ದಾನೆ, ಅವನೇ ಇದನ್ನೆಲ್ಲ ಮಾಡಿಸ್ತಾ ಇದ್ದಾನೆ ಅಂತ ಸರಿಯಾಗಿ ತಿಳಿದುಕೊಂಡು ಅವನ ಸ್ಮರಣೆಯುಕ್ತರಾಗಿ ಪ್ರತಿ ಕ್ಷಣಕ್ಕೆ ಲವಕ್ಕೆ ನೆನೆ ಇರುಳು ಹಗಲು ನೆನೆ ಹರಿಯ ಅನ್ನುವಂತೆ ಪ್ರತಿ ಕ್ಷಣಕ್ಕೆ ಆ ಪರಮಾತ್ಮನ ಸ್ಮರಣೆ ಮಾಡುತ್ತಾ ನನ್ನಿಂದ ಉಂಟೇನೋ ಈ ಪರಿ ನಿನ್ನದೇ ಸಕಲ ಸಂಪತ್ತು ಅಂತ ಹೇಳುವಂತೆ, ಅಪ್ಪ ತಂದೆ ಎಲ್ಲ ನಿನ್ನದೇ ಅಪ್ಪ, ನಿನ್ನಿಂದಲೇ ಅಂಥೇಳಿ ಆ ಪರಮಾತ್ಮನ ಸ್ಮರಣೆ ಮಾಡುತ್ತಾ ಇರಬೇಕು. ಆಗ ಪರಮಾತ್ಮ ಅನುಗ್ರಹ ಮಾಡ್ತಾನೆ. ಸರ್ವತ್ರದಲ್ಲಿ ವ್ಯಾಪ್ತನಾಗಿರುವಂತಹ ಪರಮಾತ್ಮ ಅನುಗ್ರಹ ಮಾಡ್ತಾನೆ. ಒತ್ತಿ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೇಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿ ಶಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು
ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ.